14ನೇ ಸಂಧಿ ಸೂಚನೆ. ತಮಗೆ ತವಕದಲ್ಲಿ ಭೂಪೋತ್ತಮರು ಹೊರಿದು ಬಳಲಿ ಜಾತಾಶ್ರಮರು ಹಿಮ್ಮೆಟ್ಟಿದರು ಗೆಲುದುದು ಧನು ರಥರ. ಅಂದರೆ ದ್ರೌಪದಿಯ ಕೈ ಹಿಡಿಯಲು ಪಣವಾಗಿಸಿದ ಬಿಲ್ಲಿನೆತ್ತಲು ವೀರರಾದ ರಾಜಶ್ರೇಷ್ಠನೇಕರು ಹೆಣಗಿ ಶ್ರಮವನ್ನು ಸಹಿಸಲಾರದೆ ಹಿಮ್ಮೆಟ್ಟಿದರು ಧನುಸ್ಸು ಮಹಾರಥರನ್ನು ಜಯಿಸಿತು. 1, 2 ಹಾಗೂ 3ನೇ ಕವನ. ಕೇಳು ಜನಮೇಜಯ, ನೃಪತಿ ಪಾಂಚಾಲೆ ಪೊಕ್ಕಳು ಭದ್ರಮಂಟಪ ಶಾಲೆಯನು ಮರಳಿದುದು ಮನ್ಮಥ ನೊಡ್ಡು ಸತಿಯೊಡನೆ ಬಾಲೆಯನು ನಿಜರೂಪ ದರ್ಪದೊಳ ಅಳಲಿರಿದರೆ ಬಾಹುಬಲದಲ್ಲಿ ಸೋಲಿಸುವನು ಅನುವಾಗಿ ಎಂದರು ಒಯ್ದು ಡಂಗುರವ. ಅಂದರೆ ಜನಮೇಜಯನೇ ಕೇಳು, ದ್ರೌಪದಿಯು ಭದ್ರಮಂಟಪಕ್ಕೆ ಹಿಂತಿರುಗಿ ಹೋದಳು. ಅವಳ ಸಖಿಯರೂ ಹಿಂತಿರುಗಿದರು. ದ್ರೌಪದಿಯನ್ನು ತಮ್ಮ ರೂಪದ ಬಲದಿಂದ ಗೆಲ್ಲಲು ಆಗದಿದ್ದರೆ ತಮ್ಮ ಬಾಹುಬಲದಿಂದ ಅವಳನ್ನು ಸೋಲಿಸಲು ಸಿದ್ಧರಾಗಿರಿ ಎಂದು ಡಂಗುರವನ್ನು ಒಯ್ದರು. ಇದೇ ಮಹಾಧನು ಬಾಣ ಪಂಚಕವಿದೆ, ನಭೋಗ್ರದ ಯಂತ್ರ ಹೊಳೆವುತ್ತಿದೆ ವಿಭಾಡಿಸಿ ಮೆರವನಾವನು ಬಾಹು ವಿಕ್ರಮವ. ಇದುವೇ ಕಬ್ಬಿನ ಬಿಲು ಶರಾವಳಿಯಿಂದ ಕುಸುಮಮಯ ಯಂತ್ರವ ಬಲೆಯ ಹೃದಯ ವಾತನೆ ರಮಣನಾಥನೇ ಕುಸುಮ ಶರನೆಂದ. ಅಂದರೆ ಇಲ್ಲಿ ಮಹಾಧನುಸ್ಸಿದೆ, 5 ಬಾಣಗಳು ಇಲ್ಲಿವೆ, ಮೇಲೆ ಯಂತ್ರವು ಕಾಣುತ್ತಿದೆ. ಯಾರಿಗೆ ತೋಳಬಲವಿದೆಯೋ, ಯಾರು ಅದನ್ನು ತೋರಬಲ್ಲರೋ ಅವರಿಗೆ ಇದು ಕಬ್ಬಿನ ಬಿಲ್ಲಿಗೆ ಸಮಾನ. ಈ 5 ಪುಷ್ಪ ಬಾಣಗಳು, ಈ ಯಂತ್ರವು ಹೂವಿನ ಯಂತ್ರ. ಇದನ್ನು ಭೇದಿಸಬಲ್ಲವನು ಈ ತರುಣಿಯ ಹೃದಯವನ್ನು ಗೆದ್ದು ಪತಿಯಾಗುವನೇ, ಅವನೇ ಮನ್ಮಥ ಎಂದು ಡಂಗುರವನ್ನು ಒಯ್ದು ಸಾರಿದರು. 3ನೇ ಕವನ. ಎಂದು ಸಾರಿದು ಧನುವನ್ನು ತಂದು ಧರೆಗಿಳಿಹಿದರು. ಯಂತ್ರವ ನಂದವಿಟ್ಟರು ಗಗನದಲ್ಲಿ ಈ ಗವಸಣಿಗೆಗಳನ್ನುಗಿದು ಮುಂದೆ ಕೋರಂಬುಗಳ ತರತರದಿಂದ ನಿಲ್ಲಿಸಿ ಸುಗಂಧ ದಕ್ಷತೆಯಿಂದ ಪೂಜೆಯ ರಚಿಸಿದರು ವೈದಿಕ ವಿಧಾನದಲ್ಲಿ. ಅಂದರೆ ಹೀಗೆ ಸಾರಿ ಭಾರಿಯ ಬಿಲ್ಲೊಂದನ್ನು ತಂದಿಟ್ಟರು. ಮೇಲ್ಭಾಗದಲ್ಲಿ ಸುತ್ತಿದ ಬಟ್ಟೆಗಳನ್ನು ಬಿಚ್ಚಿ ಯಂತ್ರವೊಂದನ್ನು ಏರ್ಪಡಿಸಿದರು. ಅವುಗಳ ಮುಂದೆ ಬಾಣಗಳನ್ನು ನಿಲ್ಲಿಸಿ ವೈದಿಕ ವಿಧಾನದಿಂದ ಗಂಧಾಕ್ಷತೆಗಳನ್ನು ಅರ್ಪಿಸಿ ಪೂಜಿಸಿದರು. ಧನ್ಯವಾದಗಳು.